ಹರಿ ಓಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೂ ಕೂಡ ಸ್ವಾಸ್ಥ್ಯ ಮಾರ್ಗದರ್ಶಿ ಲಕ್ಷ್ಮಣ್ಜಿ ಮಾಡುವಂತಹ ಅನಂತ ಪ್ರಣಾಮಗಳು. ಆತ್ಮೀಯ ಬಂಧುಗಳೇ, ಆಧುನಿಕ ಜಡ ಜೀವನ ಶೈಲಿಯಿಂದಾಗಿ ಮತ್ತು ಅಧಿಕ ಓಡಾಟ, ಅದರಲ್ಲೂ ವಿಶೇಷವಾಗಿ ಟೂ ವೀಲರ್ಗಳ ಬಳಕೆಯನ್ನು ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ಮತ್ತು ಮಾನಸಿಕ ಒತ್ತಡ, ಇದರಿಂದಾಗಿ ಇವತ್ತು ಬಹುತೇಕ ಜನ ಅನುಭವಿಸ್ತಾ ಇರುವಂಥದ್ದು ಬ್ಯಾಕ್ ಪೇಯ್ನ್. ಬೆನ್ನು ನೋವಿರ್ಬೋದು, ಸೊಂಟ ನೋವಿರ್ಬೋದು, ಅದರಲ್ಲಿ ಬೇರೆ ಬೇರೆ ಸಮಸ್ಯೆಗಳು, ಸ್ಲಿಪ್ ಡಿಸ್ಕ್ ಅಂತೆ, ಸಯಾಟಿಕಾ ಅಂತೆ, ಡಿಸ್ಕ್ ಬಲ್ಜು, ಈ ರೀತಿ ಹಲವಾರು ಸಮಸ್ಯೆಗಳು ನಮ್ಮ ಬೆನ್ನಿಗೆ ಸಂಬಂಧಪಟ್ಟಂಥವೇ ಆಗಿದ್ದಾವೆ. ಇದು ಯಾಕೆ ಈಗ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಬೆನ್ನಿನ ಭಾಗದ ಬಿಗಿತದಿಂದ. ಹಾಗಾಗಿ ಈ ಬೆನ್ನಿನ ಭಾಗದ ಬಿಗಿತವನ್ನು ಸಡಿಲಗೊಳಿಸಿಕೊಂಡು ನಮ್ಮ ಸ್ಪೈನಲ್ ಕಾರ್ಡ್ ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಪೂರಕವಾದಂತಹ ಬೆನ್ನು ನೋವಿನ ಸಮಸ್ಯೆಯ ನಿವಾರಣೋಪಾಯ ಕೆಲವೊಂದು ಸರಳ ಸುಲಭ ಯೋಗಾಸನಗಳ ಅಭ್ಯಾಸವನ್ನು ಈ ದಿನ ತಿಳಿದುಕೊಳ್ಳೋಣ. ಮೊದಲಿಗೆ ಓಂಕಾರ ಪ್ರಣವದೊಂದಿಗೆ ಈ ಒಂದು ಅವಧಿಯನ್ನು ಪ್ರಾರಂಭ ಮಾಡೋಣ. ಎರಡೂ ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿರಿಸಿ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ, ಆಳವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ 3 ಬಾರಿ ಓಂಕಾರ ಪ್ರಣವವನ್ನು ಪಠಿಸೋಣ. ಓಂಕಾರ ಪಠಣದ ಕಂಪನವನ್ನು ಆಂತರಿಕವಾಗಿ ಆಲಿಸ್ತಾ 3 ಬಾರಿ ಮಾನಸಿಕವಾಗಿ ಓಂಕಾರವನ್ನು ಪಠಿಸಿ, ಎರಡೂ ಕೈಗಳನ್ನು ಪರಸ್ಪರ ಬಿಸಿಯಾಗಿ ಉಜ್ಜಿ ಮುಖಮಂಡಲಕ್ಕೆ ಸ್ಪರ್ಶಿಸ್ತಾ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಮೊದಲಿಗೆ ಆದಿಯೋಗಿ ಶಿವನಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ತಿಳಿಸುತ್ತಾ, ವಿಶ್ವಗುರು ಶ್ರೀ ಬಸವೇಶ್ವರರನ್ನು ಸ್ಮರಿಸುತ್ತಾ, ಯೋಗ ಋಷಿ ಶ್ರೀ ಪತಂಜಲಿ ಮಹಾಮುನಿಗಳಿಗೆ ನಮನವನ್ನು ಸಲ್ಲಿಸುತ್ತಾ, ಎಲ್ಲ ಯೋಗ ಯೋಗಿಣಿಯರು, ಸಾಧು ಸಂತರು, ಶರಣರು, ದಾರ್ಶನಿಕರನ್ನು, ಗುರು ಹಿರಿಯರನ್ನು ಸ್ಮರಿಸುತ್ತಾ ತಮ್ಮೆಲ್ಲರ ಆತ್ಮಕ್ಕೂ ವಂದಿಸ್ತಾ ಇವತ್ತಿನ ಅಭ್ಯಾಸವನ್ನು ಪ್ರಾರಂಭ ಮಾಡೋಣ. ಬಂಧುಗಳೇ, ನಮ್ಮ ಸೊಂಟದ ಭಾಗದ ಬಿಗಿತ ಮತ್ತು ಬೆನ್ನಿನ ಭಾಗದ ಬಿಗಿತದಿಂದ ನಮ್ಮನ್ನು ಬಾಧಿಸುವಂತಹ ಬ್ಯಾಕ್ ಪೇನ್ ನಿವಾರಣೋಪಾಯವಾಗಿ ಕೆಲವೊಂದು ಅಭ್ಯಾಸಗಳನ್ನು ತಿಳಿಯೋಣ. ನೀವು ಸಹಜವಾಗಿ ಹೀಗೆ ವಜ್ರಾಸನದಲ್ಲಿ ಕೂತು, ಅಥವಾ ಕೆಳಗೆ ಕೂರ್ಲಿಕ್ಕಾಗಲ್ಲ, ವಜ್ರಾಸನದಲ್ಲಿ ಕೂರ್ಲಿಕ್ಕೆ ಮಂಡಿ ನೋವಿನ ಸಮಸ್ಯೆ ಅಥವಾ ಏಜ್ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರೆ, ಚೇರ್ ಮೇಲೆ ಕುಳಿತು ಕೆಲವೊಂದು ಅಭ್ಯಾಸಗಳನ್ನು ನೀವು ಮಾಡ್ಕೋಬೋದು. ನೋಡಿ, ಹೀಗೆ ವಜ್ರಾಸನದಲ್ಲಿ ಕುಳಿತುಕೊಂಡು ಎರಡೂ ಕಾಲುಗಳನ್ನು ಪೀಠವಾಗಿಸಿ, ಹೀಗೆ ಪಾದಗಳ ನಡುವೆ ನಮ್ಮ ಪೃಷ್ಠವನ್ನು ಇರಿಸಿ ಕುಳಿತುಕೋಬೇಕು. ಈ ನೇರವಾಗಿ ಕುಳಿತುಕೊಂಡು ನಮ್ಮ ಎರಡೂ ಕೈಗಳನ್ನು ಸೊಂಟದ ಮೇಲೆ ಇರಿಸಿ ಕೆಳಮುಖವಾಗಿ ಹೀಗೆ ಮಸಾಜನ್ನು ಮಾಡಿಕೊಳ್ಳೋದು. ಇದನ್ನು ಪ್ರತಿನಿತ್ಯ ನಾವು ನಮ್ಮ ಮನೆಯಲ್ಲೇ, ನಾವು ಕುಳಿತ ಜಾಗದಲ್ಲೇ ಮಾಡಿಕೊಳ್ಳೋದ್ರಿಂದ ಈ ಭಾಗದ ಮಾಂಸಖಂಡಗಳ ಸಡಿಲಿಕೆ ಆಗಿ ನಮಗೆ ಪೆಡಸುತನ ನಿವಾರಣೆ ಆಗುತ್ತೆ, ಸೊಂಟದ ಭಾಗ ಹಗುರ ಆಗುತ್ತೆ. ನೋಡಿ, ಹೀಗೆ ಒಂದು 5 ರಿಂದ 10 ಬಾರಿ ಈ ರೀತಿ ಈ ಪಾರ್ಶ್ವಕ್ಕೆ ಮಸಾಜನ್ನು ಮಾಡಿಕೊಳ್ಳುವುದನ್ನು ನಾವು ಮಾಡೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ. ಏಕೆಂದರೆ ಇವತ್ತಿನ ದೈನಂದಿನ ಕೆಲಸದಲ್ಲಿ ಒಂದೇ ಪೊಸಿಷನಲ್ಲಿ, ನಾವು ಆಫೀಸ್ಗೆ ಹೋದೋ ಅಂದರೆ ಆಫೀಸಲ್ಲಿ ಒಂದೇ ಪೊಸಿಷನಲ್ಲಿ ಕುಳಿತಿರ್ತೀವಿ, ಸೊಂಟದ ಭಾಗ ತಿರುಚುವಿಕೆ ಆಗೋದಿಲ್ಲ, ಹಾಗಾಗಿ ಪೆಡಸುತನ ಉಂಟಾಗಿ ನೋವು ಬರುತ್ತೆ. ನೆಕ್ಸ್ಟು ಹಾಗೆ ನಿಧಾನವಾಗಿ ಕಾಲುಗಳನ್ನು ಮುಂದೆ ಚಾಚಿ
ಆರಾಮದಾಯಕವಾಗಿ ಬೆನ್ನಿನ ಮೇಲೆ ಮಲಗಿ ನಮ್ಮ ಬೆನ್ನು ನೋವು ನಿವಾರಣೋಪಾಯವಾಗಿ ಮಾಡ್ಕೋಬಹುದಾದಂತಹ ಸರಳ ಸುಲಭ ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಸಮಸ್ಥಿತಿ. ಇಲ್ಲಿ ಅಭ್ಯಾಸದ ಜೊತೆಗೆ ಮುದ್ರೆಯನ್ನು ಕೂಡ ನಾವು ಅಭ್ಯಾಸ ಮಾಡ್ಕೋಬೋದು. ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿರಿಸಿ ದೇಹದಿಂದ ಸ್ವಲ್ಪ ಪಕ್ಕಕ್ಕಿರಿಸಿ, ಕಾಲುಗಳು ಎರಡೂ ಕಾಲುಗಳು ಕೂಡಿರಲಿ, ಪಾದಗಳು ಪರಸ್ಪರ ಒಂದಕ್ಕೊಂದು ಕೂಡಿರಲಿ. ನಿಧಾನವಾಗಿ ಪಾದಗಳನ್ನು ಬಲಮುಖವಾಗಿ ಹೊರಳಿಸ್ತಾ ಕುತ್ತಿಗೆಯನ್ನು ಎಡಮುಖವಾಗಿ ಹೊರಳಿಸುವುದು. ಮತ್ತೆ ಮಧ್ಯ, ಮತ್ತೆ ನಿಧಾನವಾಗಿ ಎಡಕ್ಕೆ ಪಾದಗಳನ್ನು ಹೊರಳಿಸಿ ಕತ್ತನ್ನು ಬಲಕ್ಕೆ ತಿರುಗಿಸುವುದು. ಸೊ ಇದೇ ರೀತಿ 5 ಬಾರಿ ಅಭ್ಯಾಸವನ್ನು ಮರುಕಳಿಸಬೇಕು. ಸೊ ತದನಂತರ ಎರಡನೇ ಅಭ್ಯಾಸ, ನಮ್ಮ ಕಾಲನ್ನು ಕ್ರಾಸ್ ಮಾಡಿ ಅದೇ ರೀತಿ ಈಗ ಪರಸ್ಪರ ವಿರುದ್ಧ ದಿಕ್ಕಿಗೆ ಕುತ್ತಿಗೆಯನ್ನು ಎಡಕ್ಕೆ, ಕಾಲುಗಳನ್ನು ಬಲಕ್ಕೆ ತಿರುಗಿಸುವಿಕೆ. ಉಸಿರು ತಗೊಳ್ತಾ ಮಧ್ಯ, ಉಸಿರು ಬಿಡುತ್ತಾ ಪಾರ್ಶ್ವಕ್ಕೆ ಹೊರಳಿಸಬೇಕು. ಮತ್ತೆ ಉಸಿರು ತಗೊಳ್ತಾ ನಿಧಾನವಾಗಿ ಮಧ್ಯ ಬರಬೇಕು. ಈ ಪ್ರಕಾರವಾಗಿ ಮತ್ತೆ ಈ ಕಾಲನ್ನು ಕ್ರಾಸ್ ಮಾಡಿ ಮಾಡೋಣ. ಇಲ್ಲಿ ಒಂದೊಂದು ಅಭ್ಯಾಸವನ್ನು ಕನಿಷ್ಠ 5 ಬಾರಿಯಂತೆ ಅಭ್ಯಾಸ ಮಾಡಿ. ವಿಶೇಷವಾಗಿ ಗಮನಿಸಬೇಕಾದಂತಹ ಅಂಶ ಗಮನಿಸ್ಕೊಳ್ಳಿ ಬಂಧುಗಳೇ, ಕಾಲುಗಳನ್ನು ಹೊರಳಿಸಿದಾಗ ಹೀಗೆ ಭುಜವನ್ನು ನಾವು ಎತ್ತಬಾರ್ದು. ಈ ಭುಜ ನೆಲಕ್ಕೆ ತಾಗಿರಬೇಕು. ಸೊಂಟದ ಭಾಗದಲ್ಲಿ ತಿರುಚುವಿಕೆ ಆಗಬೇಕು. ದೇಹ ಸೊಂಟದ ಭಾಗದ ತಿರುಚುವಿಕೆ ಆಗಬೇಕು. ಭುಜವನ್ನು ನಾವು ಹೀಗೆ ಹೊರಳಿಸಿದಾಗ ಇಲ್ಲಿ ಯಾವುದೇ ರೀತಿ ಸೆಳೆತ ಬರೋದಿಲ್ಲ, ನಾವು ಪ್ರಯೋಜನದಿಂದ ವಿಫಲರಾಗ್ತೀವಿ. ಹಾಗಾಗಿ ಈ ಎಚ್ಚರಿಕೆಯನ್ನು ನೀವು ಪಾಲನೆ ಮಾಡಿ. ತದನಂತರದಲ್ಲಿ ಮತ್ತೊಂದು ಅಭ್ಯಾಸ, ನಮ್ಮ ಬಲಗಾಲನ್ನು ಎತ್ತಿ ಎಡಗಾಲಿನ ಬೆರಳು ಸಂದಿಗೆ ಹೆಬ್ಬೆರಳು ಸಂದಿಗೆ ಹಿಮ್ಮಡಿಯನ್ನು ಇಟ್ಟು ಕಾಲುಗಳನ್ನು ನೇರವಾಗಿಸಿ ನಿಧಾನವಾಗಿ ಪಾರ್ಶ್ವಕ್ಕೆ ಹೊರಳಿಸಬೇಕು. ಸೈಮಂಟೇನಿಯಸ್ಲಿ ಕುತ್ತಿಗೆ ಎಡಕ್ಕೆ, ಕಾಲುಗಳು ಪಾದಗಳು ಬಲಕ್ಕೆ. ಮತ್ತೆ ಮಧ್ಯ, ಕುತ್ತಿಗೆ ಬಲಕ್ಕೆ, ಕಾಲುಗಳನ್ನು ಎಡಕ್ಕೆ. ಎರಡೂ ಪಾದಗಳು ನೆಲಕ್ಕೆ ತಾಗುವಂತೆ ಕಾಲುಗಳನ್ನು ಹೊರಳಿಸಬೇಕು. ನಿಧಾನವಾಗಿ ಈ ಅಭ್ಯಾಸವನ್ನು ಸರಳವಾಗಿ ಎಲ್ಲರೂ ಕೂಡ ಮಾಡ್ಕೋಬಹುದು. ನೋಡಲಿಕ್ಕೆ ಸರಳವಾಗಿ ಕಂಡರೂ ಕೂಡ ಪ್ರಯೋಜನದಲ್ಲಿ ಪರಿಣಾಮಕಾರಿಯಾದಂತಹ ಅಭ್ಯಾಸ. ಇದೇ ಅಭ್ಯಾಸವನ್ನು ಮತ್ತೊಂದು ಪಾರ್ಶ್ವದಿಂದನೂ ಕೂಡ ಅಭ್ಯಾಸವನ್ನು ಮಾಡಬೇಕು. ನೋಡಿ, ಸಮಾನಾಂತರವಾಗಿರಲಿ ಅಭ್ಯಾಸ. ಬಲಪಾರ್ಶ್ವದಿಂದ ನೀವು 5 ಸುತ್ತು ಅಭ್ಯಾಸ ಮಾಡಿದ್ರೆ ಎಡಪಾರ್ಶ್ವದಿಂದ 5 ಸುತ್ತು, ಎಡಪಾರ್ಶ್ವದಿಂದ 5 ಸುತ್ತು ಅಭ್ಯಾಸ ಮಾಡಿದ್ರೆ ಬಲಪಾರ್ಶ್ವದಿಂದನೂ 5 ಸುತ್ತು. 10 ಸುತ್ತು ಮಾಡಿದರೆ 10 ಸುತ್ತು ಮಾಡಬೇಕು. ಎರಡೂ ಬದಿಗೆ ಸಮಾನಾಂತರವಾದ ಅಭ್ಯಾಸ ಆಗಬೇಕು. ಇದಾಯ್ತಲ್ಲ ಬಂಧುಗಳೇ. ಸೊ ಇದು ನಮ್ಮ ಸೊಂಟದ ಭಾಗವನ್ನು ಸಡಿಲಿಕೆ ಮಾಡಿ ರಕ್ತ ಪರಿಚಲನೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಆ ಪೆಡಸುತನ ನಿವಾರಣೆ ಆಗುತ್ತೆ, ನೋವುಗಳು ನಿವಾರಣೆ ಆಗ್ತವೆ. ಸೊ ನಮ್ಮ ಬ್ಯಾಕ್ ಪೈನ್, ವಿಶೇಷವಾಗಿ ಸೊಂಟ ಮತ್ತು ಬೆನ್ನಿನ ನೋವು ನಿವಾರಣೆಗೆ ಸಹಾಯ. ನೆಕ್ಸ್ಟ್, ಹಾಗೆ ನಿಧಾನವಾಗಿ ಎರಡೂ ಕಾಲುಗಳನ್ನು ಮಡಚಿ ಪಾದಗಳನ್ನು ನೆಲಕ್ಕೆ ಇರಿಸಿ ಎರಡೂ ಕೈಗಳನ್ನು ನಮ್ಮ ಕುತ್ತಿಗೆಯ ಹಿಂಭಾಗ ಹೆಣೆದುಕೋಬೇಕು. ನಮ್ಮ ಕುತ್ತಿಗೆ ಭಾಗವನ್ನು ಕೈ ಮೇಲೆ ಇಟ್ಟು ಕಾಲುಗಳು ಕೂಡಿಸಿರಬೇಕು. ಗಮನಿಸ್ಕೊಳ್ಳಿ, ಇಲ್ಲಿ ಒಮ್ಮೆ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಹಾಕಿ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಮಂಡಿಗಳನ್ನು ಬಲಪಾರ್ಶ್ವಕ್ಕೆ ತಿರುಗಿಸಿ ಕುತ್ತಿಗೆಯನ್ನು ಎಡಪಾರ್ಶ್ವಕ್ಕೆ ತಿರುಗಿಸಬೇಕು. ಮಂಡಿಗಳು ಪರಸ್ಪರ ಕೂಡಿರಬೇಕು, ಪಾದಗಳು ಒಂದಕ್ಕೊಂದು ಜೊತೆಗೆ ಇರಬೇಕು. ಹಾಗೆ ಉಸಿರು ತಗೊಳ್ತಾ ಮಧ್ಯ, ಮತ್ತೆ ಉಸಿರು ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಎಡಕ್ಕೆ ಬಾಗಿಸಿ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಬೇಕು.
ಇದೇ ಪ್ರಕಾರವಾಗಿ 5ರಿಂದ 10 ಬಾರಿ ನೀವು ಈ ವೇರಿಯೇಷನ್ಸ್ಗಳನ್ನು ಅಭ್ಯಾಸ ಮಾಡಿರಿ. ಬೆನ್ನಿನ ಭಾಗ ಸಡಿಲ ಆಗುತ್ತೆ, ರಕ್ತ ಪರಿಚಲನೆ ಇಂಪ್ರೂವ್ ಆಗುತ್ತೆ, ನಿಮ್ಮ ನೋವುಗಳು ಶಮನಗೊಳ್ತವೆ. ತದನಂತರ ಇದರಲ್ಲೇ ಮತ್ತೊಂದು ಅಭ್ಯಾಸ ಮರ್ಕಟಾಸನದ ವೇರಿಯೇಷನ್. ಕಾಲುಗಳನ್ನು ಸ್ವಲ್ಪ ದೂರ ಇಟ್ಟು ನೋಡಿ, ಎರಡೂ ಕಾಲುಗಳನ್ನು ಪಾರ್ಶ್ವಕ್ಕೆ ಹೊರಳಿಸಿ ಮಂಡಿಗಳನ್ನು ನೆಲಕ್ಕೆ ಮುಟ್ಟಿಸಬೇಕು. ಕತ್ತನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸಿರಬೇಕು. ಮತ್ತೆ ಆಪೋಸಿಟ್ ಸೈಡ್, ಮತ್ತೆ ಇಲ್ಲೂ ಅಷ್ಟೇ. ವಿಶೇಷವಾಗಿ ನಾವು ಹೊರಳುವಾಗ ಬೆನ್ನಿನ ಭಾಗ ನೆಲಕ್ಕೆ ಕಂಟಿರಬೇಕು, ಬೆನ್ನನ್ನು ಮೇಲೆ ಎತ್ತಬಾರ್ದು. ಈ ಅಭ್ಯಾಸಗಳನ್ನು ಕನಿಷ್ಠ 10 ರೊಟೇಷನನ್ನು ನೀವು ರಿಪೀಟ್ ಮಾಡ್ಕೊಳ್ಳಿ ಬಂಧುಗಳೇ. ಮನೆಯಲ್ಲಿ ಮಾಡುವಾಗ ಇದೇ ಅಭ್ಯಾಸವನ್ನು 10 ಬಾರಿ ರಿಪೀಟ್ ಮಾಡ್ಕೊಳ್ಳಿ. ಮತ್ತೊಂದು ಅಭ್ಯಾಸ ಸೇತುಬಂಧಾಸನ ವೇರಿಯೇಷನ್. ಕಾಲುಗಳು ಮಡಚಿರಲಿ, ಕೈಗಳಿಂದ ನಿಮ್ಮ ಹಿಮ್ಮಡಿಯನ್ನು ಜಸ್ಟ್ ಬೆರಳಿಂದ ಟಚ್ ಮಾಡಿ ನಿಧಾನವಾಗಿ ಉಸಿರು ತುಂಬಿಸ್ತಾ ಸೊಂಟದ ಭಾಗವನ್ನು ಮೇಲೆ ಉಬ್ಬಿಸಬೇಕು. ನಿಧಾನವಾಗಿ ಉಸಿರು ಬಿಡುತ್ತಾ ಸೊಂಟದ ಭಾಗವನ್ನು ನೆಲಕ್ಕೆ ಏರಿಸಬೇಕು. ಉಸಿರು ತಗೊಳ್ತಾ ನಿಧಾನವಾಗಿ ಉಸಿರು ಬಿಡುತ್ತಾ ವಾಪಸ್. ಇದೇ ರೀತಿ 5 ಬಾರಿ ಕನಿಷ್ಠ 5 ಸುತ್ತು ಅಭ್ಯಾಸವನ್ನು ಮಾಡಿ ತದನಂತರದಲ್ಲಿ ನಿಧಾನವಾಗಿ ಹೊರಳಿ. ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಕೆಲವು ಅಭ್ಯಾಸಗಳು. ಮಕರಾಸನದ ಸ್ಥಿತಿಯಲ್ಲಿ ಮಲಗಿ ವಿಶ್ರಾಂತಿ. ತದನಂತರ ಸಮಸ್ಥಿತಿ. ಕಾಲುಗಳು ಕೂಡಿಸಿರಲಿ, ಕೈಗಳು ದೇಹದ ಪಕ್ಕದಲ್ಲಿರಲಿ. ಈಗ ಹಂಗಾತ ಮಲಗಿ ಏನು ಅಭ್ಯಾಸ ಮಾಡಿದ್ವೋ ಅದೇ ಅಭ್ಯಾಸಗಳನ್ನು ನಾವು ಈ ಸ್ಥಿತಿಯಲ್ಲೂ ಕೂಡ ಮಾಡೋಣ. 2 ಕಾಲುಗಳನ್ನು ಕೂಡಿಸಿರಲಿ, ಕೈಗಳ ದೇಹದ ಪಕ್ಕದಲ್ಲಿರಲಿ. ನಿಧಾನವಾಗಿ ಕಾಲುಗಳನ್ನು ಎಡಕ್ಕೆ ಬಲಕ್ಕೆ ಹೊರಳಿಸಬೇಕು. ನೋಡಿ, ಸೈಮಂಟೇನಿಯಸ್ಲಿ ಕುತ್ತಿಗೆ ಆಪೋಸಿಟ್ ಸೈಡ್. ಇಲ್ಲಿ ನೀವು ಗಮನಿಸ್ಕೋಬೇಕು, ಕಾಲುಗಳ ಹೊರಳಾಟದ ಜೊತೆಗೆ ಕೈಗಳು ಕೂಡ ಹೊರಳಿಸಬೇಕು. ಯಾವ ಪಾರ್ಶ್ವಕ್ಕೆ ನಾವು ಹೊರಳುತ್ತೀವೋ ಆ ಪಾರ್ಶ್ವ ಹಸ್ತ ಮೇಲ್ಮುಖವಾಗಿರಬೇಕು, ಮತ್ತೊಂದು ಹಸ್ತ ಕೆಳಮುಖವಾಗಿರಬೇಕು. ನೋಡಿ, ನಿಧಾನವಾಗಿ. ಇದಾದ ನಂತರ ಕಾಲುಗಳನ್ನು ಕ್ರಾಸ್ ಮಾಡಿ ಇಲ್ಲಿ ವಿಶೇಷವಾಗಿ ಬೆರಳಿನ ಮೇಲೆ ತೂಕವನ್ನು ಬ್ಯಾಲೆನ್ಸ್ ಮಾಡಬೇಕು. ಪಾದವನ್ನು ಹೀಗೆ ಹಿಮ್ಮುಖವಾಗಿ ಚಾಚಿರಬಾರ್ದು. ಬೆರಳಿನ ಮೇಲೆ ಇಟ್ಟು ಮಂಡಿಯನ್ನು ಮೇಲೆ ಎತ್ತಿ ಅಭ್ಯಾಸವನ್ನು ಮಾಡಬೇಕು. ಈಗ ನಿಧಾನವಾಗಿ ಎಡಕ್ಕೆ ಮತ್ತು ಬಲಕ್ಕೆ ಸೈಮಂಟೇನಿಯಸ್ಲಿ ಕುತ್ತಿಗೆಯನ್ನು ಹೊರಳಿಸೋದನ್ನು ಮರಿಬೇಡಿ. ಕುತ್ತಿಗೆಯನ್ನು ಆಪೋಸಿಟ್ ಡೈರೆಕ್ಷನ್ಗೆ ಹೊರಳಿಸಿ ಮತ್ತು ಫಾರ್ಮ್ ಕೂಡ ಟರ್ನ್ ಆಗಬೇಕು. ಈ ಅಂಶಗಳನ್ನು ಗಮನದಲ್ಲಿರಿಸ್ಕೊಳ್ಳಿ. ಸೊ ಈ ರೀತಿ 10 ಬಾರಿ ಅಭ್ಯಾಸವನ್ನು ಮಾಡಿ ಬಂಧುಗಳೇ. ಮತ್ತೊಂದು ಹಂತ ನೋಡಿ, ನಾವೀಗಾಗಲೇ ಹಂಗಾತ ಮಲಗಿ ಈ ಅಭ್ಯಾಸವನ್ನು ಮಾಡಿದ್ದೀವಿ. ಅದೇ ಪ್ರಕಾರ ಈಗ ನಾವು ಮಕರಾಸನ ಸ್ಥಿತಿಯಲ್ಲೂ ಅಭ್ಯಾಸ ಮಾಡೋಣ. ಕಾಲನ್ನು ಬೆರಳನ್ನು ನಮ್ಮ ಹಿಮ್ಮಡಿಗೆ ಸೇರಿಸಿ ಇದೇ ಅಭ್ಯಾಸವನ್ನು ರಿಪೀಟ್ ಮಾಡಬೇಕು. ಸೊ ಇದೇ ಪ್ರಕಾರವಾಗಿ 2 ಕಾಲುಗಳಿಂದ ಅಭ್ಯಾಸವನ್ನು ಮಾಡಿಕೊಳ್ಳಿ ಬಂಧುಗಳೇ. ಈಗ ಮತ್ತೊಂದು ಅಭ್ಯಾಸ. ನಿಧಾನವಾಗಿ ಕಾಲುಗಳನ್ನು ಫೋಲ್ಡ್ ಮಾಡಿ, ಮೊಣಕಾಲುಗಳನ್ನು ಫೋಲ್ಡ್ ಮಾಡಿ ಕಾಲುಗಳನ್ನು ಪಾರ್ಶ್ವಕ್ಕೆ ಹೊರಳಿಸಬೇಕು. ಕತ್ತನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ತಿರುಗಿಸಬೇಕು. ನೋಡಿ, ಇಲ್ಲಿ ಎದೆ ಭಾಗ ನೆಲಕ್ಕಂಟಿರಬೇಕು. ಮತ್ತು ಅದೇ ರೀತಿ ವಿರುದ್ಧ ಪಾರ್ಶ್ವಕ್ಕೆ. ಸೊ ಹೀಗೆ ಈ ವೇರಿಯೇಷನ್ಸನ್ನು ಕನಿಷ್ಠ 10 ಬಾರಿ ಮಾಡ್ಕೊಳ್ತಾ ಬಂದರೆ
ನಮ್ಮ ಬೆನ್ನಿನ ಸ್ನಾಯು, ಸೊಂಟದ ಭಾಗದ ಸ್ನಾಯು ಬಿಗಿತ ತಪ್ಪಿ ನಮ್ಮ ಬೆನ್ನು ನೋವಿನ ಸಮಸ್ಯೆಗೆ ಪರಿಹಾರವನ್ನು ಸರಳವಾಗಿ ಸುಲಭವಾಗಿ ಯೋಗ ವಿಧಾನದ ಮೂಲಕ ಕಂಡ್ಕೋಬೋದಾಗಿದೆ ಬಂಧುಗಳೇ. ಇದರ ಜೊತೆಗೆ ನೋಡಿ, ಎರಡು ಕೈಗಳನ್ನು ನಿಮ್ಮ ಗಲ್ಲಕ್ಕೆ ಕೊಟ್ಕೊಂಡು ನಿಧಾನವಾಗಿ ಕಾಲುಗಳನ್ನು ಹೀಗೆ ಮಡಚಿ ನಮ್ಮ ಹಿಮ್ಮಡಿಗಳಿಂದ ಪೃಷ್ಠವನ್ನು ತಾಗಿಸೋದ್ರಿಂದ ಕೂಡ ನಮಗೆ ಬೆನ್ನಿನ ಭಾಗಕ್ಕೆ ಆರಾಮ ದೊರೆಯುತ್ತೆ. ಇದರೊಟ್ಟಿಗೆ ಕ್ರೊಕೊಡೈಲ್ ಮೂಮೆಂಟನ್ನು ಹೇಳ್ಕೊಡ್ತೀನಿ. ಇದನ್ನು ಕೂಡ ಮಾಡಿ ಸ್ಪೈನಲ್ ಫ್ಲೆಕ್ಸಿಬಲ್ ಆಗುತ್ತೆ, ನಮ್ಮ ಬೆನ್ನು ಹಗುರ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ನೋಡಿ, ಮಕರಾಸನದಲ್ಲಿ ಮಲಗಿ ಎರಡೂ ಕೈಗಳನ್ನು ನಮ್ಮ ಮುಖದ ನೇರಕ್ಕೆ ಇರಿಸ್ಕೋಬೇಕು. ಸ್ವಲ್ಪ ದೇಹವನ್ನು ಮೇಲೆತ್ತಿ ಕೈಗಳನ್ನು ಭೂಮಿಗೆ ತಾಗದ ಹಾಗೆ ಮೇಲೆತ್ತಿ ನಿಧಾನವಾಗಿ ಪಾರ್ಶ್ವಕ್ಕೆ, ಬಲಪಾರ್ಶ್ವಕ್ಕೆ ತಿರುಗ್ತಾ ಬಲಗಾಲನ್ನು ಮಡಚಿ ನಮ್ಮ ಹಿಮ್ಮಡಿಯನ್ನು ಪೃಷ್ಠಕ್ಕೆ ತಾಗಿಸಬೇಕು. ಮತ್ತೆ ವಾಪಸ್ ಎಡಪಾರ್ಶ್ವಕ್ಕೆ, ಎಡಗಾಲನ್ನು ಮಡಚಿ ಎಡಪೃಷ್ಠಕ್ಕೆ ನಿಧಾನವಾಗಿ ನೋಡಿ, ಕ್ರೊಕೊಡೈಲ್ ಮೂಮೆಂಟ್ ಅಂದರೆ ಮೊಸಳೆ ಮುಂದೆ ಹೋಗುವಂಥ ಸಾಗುವಂತಹ ಸ್ಥಿತಿ. ಸೊ ಈ ಮೂಮೆಂಟನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ಸ್ಪೈನಲ್ ಫ್ಲೆಕ್ಸಿಬಲ್ ಆಗುತ್ತೆ, ನಮ್ಮ ಸೊಂಟ ಮತ್ತು ಬೆನ್ನು ಹಗುರ ಆಗುತ್ತೆ. ಸೊ ಈ ಮೂಮೆಂಟನ್ನು ಕೂಡ ಅಭ್ಯಾಸ ಮಾಡಿರಿ. ನೋಡಿರಿ, ಪ್ರತಿಯೊಂದು ಆಸನಗಳಿಗೂ ಕೂಡ ಪ್ರಾಣಿ ಪಕ್ಷಿಗಳ ಹೆಸರಿದ್ದಾವೆ. ಈಗ ಮೊಸಳೆ ಅಭ್ಯಾಸ ಆಯಿತು. ಈಗ ಮತ್ತೊಂದು ಹುರಗ ಅಂದರೆ ಸ್ನೇಕ್, ಭುಜಂಗಾಸನದ ವೇರಿಯೇಷನನ್ನು ಅಭ್ಯಾಸ ಮಾಡೋಣ. ವಿಶೇಷವಾಗಿ ಸ್ಲಿಪ್ ಡಿಸ್ಕ್ ಇರೋರ್ಗೂ ಕೂಡ ಈ ಅಭ್ಯಾಸ ಸಹಕಾರಿಯಾಗುತ್ತೆ. ಎರಡೂ ಕೈಗಳನ್ನು ಒಂದ್ರ ಮೇಲೆ ಒಂದು ನಿಮ್ಮ ಎದೆ ಮಧ್ಯಭಾಗ ನೆಲದ ಮೇಲೆ ಇರಿಸಿ, ಬಲಹಸ್ತದ ಮೇಲೆ ಎಡಹಸ್ತವನ್ನು ಇರಿಸಿ, ಉಸಿರನ್ನು ಹೊರಹಾಕುತ್ತಾ ಹಣೆಯನ್ನು ನೆಲಕ್ಕೆ ಹಚ್ಚಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬೆನ್ನನ್ನು ಹಿಂದೆ ಬಾಗಿಸಿ ಎದೆ ಭಾಗವನ್ನು ಮುಂದೆ ಹುಬ್ಬಿಸಿ ಬ್ರೀತ್ ಇನ್, ಕತ್ತನ್ನು ಮೇಲೆ ಎತ್ತಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಬ್ರೀತ್ ಔಟ್, ಉಸಿರು ಬಿಡುತ್ತಾ ಹಣೆಯನ್ನು ನೆಲಕ್ಕೆ ತಾಗಿಸಬೇಕು. ಮತ್ತೆ ಬ್ರೀತ್ ಇನ್, ಬ್ರೀತ್ ಔಟ್. ಇದೇ ಪ್ರಕಾರ 5 ಬಾರಿ ಹೀಗೆ ಮತ್ತೆ ಕೈಯನ್ನು ಬದಲಾಯಿಸಿ 5 ಬಾರಿ ಮಾಡಿ. ಈ ಅಭ್ಯಾಸಗಳನ್ನು ನೀವು ನಿಯಮಿತವಾಗಿ ದಿನನಿತ್ಯ ಮಾಡ್ಕೋಬಹುದಾದಂಥವು. ಈ ಕೆಲವು ಅಭ್ಯಾಸಗಳನ್ನು ಮಾಡಿಕೊಳ್ಳುವುದರ ಜೊತೆಗೆ ಬಂಧುಗಳೇ, ನಾವು ಕನಿಷ್ಠ ಪಕ್ಷ ವಾರಕ್ಕೆ ಒಮ್ಮೆಯಾದರೂ ಕೂಡ ಇಡೀ ನಮ್ಮ ಶರೀರಕ್ಕೆ ಅಭ್ಯಂಗ ಅಥವಾ ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಮೂಳೆಗಳು ಬಲಿಷ್ಠವಾಗ್ತವೆ, ರಕ್ತ ಪರಿಚಲನೆ ಚೆನ್ನಾಗಿ ಆಗುತ್ತೆ, ಮತ್ತು ನಮ್ಮ ಕೀಲುಗಳಿಗೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ನೋವುಗಳು, ಸ್ನಾಯು ಸೆಳೆತ ಇಂಥವುಗಳಿಂದ ನಾವು ಸಹಜವಾಗಿ ರಕ್ಷಣೆಯನ್ನು ಪಡಿಬಹುದಾಗಿದೆ. ಆ ಕಾರಣಕ್ಕಾಗಿಯೇ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ದಿನನಿತ್ಯ ಎಣ್ಣೆಯನ್ನು ಮೈಗೆ ತಿಕ್ಕಿ ಸ್ನಾನವನ್ನು ಮಾಡಿ ಅನ್ನುವಂಥದ್ದನ್ನು ದಿನಚರ್ಯೆಯಲ್ಲಿ ಸೂಚಿಸಲಾಗಿದೆ. ಆದರೆ ನಾವುಗಳು ಅದರಿಂದ ದೂರ ಉಳಿದಿದ್ದೀವಿ. ನಮ್ಮ ಪೂರ್ವಿಕರು ಈ ರೀತಿಯ ನಿಸರ್ಗ ಚಿಕಿತ್ಸೆಗಳ ಮಹತ್ವವನ್ನು ಅರಿತಿದ್ದರಿಂದ ಆಚರಣೆಗಳ ರೂಪದಲ್ಲಿ ನಮಗೆ ಎಣ್ಣೆ ಸ್ನಾನಾದಿಗಳನ್ನು ರೂಢಿಸ್ಕೊಟ್ಟಿದ್ರು. ಹಬ್ಬ ಹರಿದಿನಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ಯುಗಾದಿಯಲ್ಲಿ ವಿಶೇಷವಾಗಿ ಎಣ್ಣೆ ಸ್ನಾನಕ್ಕೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದ್ದರು. ಸೊ ಇದರಿಂದ ನಮ್ಮ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿ ಹೆಚ್ಚುತ್ತಾ ಇತ್ತು, ದಷ್ಟಪುಷ್ಟಿ ಆಗ್ತಾಯಿತ್ತು ದೇಹ ಕೂಡ. ಅದರೊಟ್ಟಿಗೆ ಮಾನಸಿಕವಾಗೂ ಕೂಡ ಸಮಾಧಾನ ಆಗ್ತಾಯಿತ್ತು. ಇಟ್ ಈಸ್ ಎ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಆಲ್ಸೋ. ಒಂದು ಮಸಾಜ್ ಥೆರಪಿ ಅನ್ನುವಂಥದ್ದು ಒಂದು ವಿಶ್ರಾಂತಿ ಥೆರಪಿ ಕೂಡ ಆಗಿದೆ. ಮತ್ತು ನಮ್ಮ ಮಾಂಸಖಂಡಗಳಿಗೆ ಬಲವನ್ನು ತಂದುಕೊಡುತ್ತೆ, ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ಮತ್ತು ಕೀಲುಗಳ ಮೊಬಿಲಿಟಿ ಮತ್ತು ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚಿಸಲಿಕ್ಕೆ ಸಹಕಾರಿಯಾಗುತ್ತೆ. ಇದರ ಜೊತೆಗೆ ನಿಮಗೆ ಸಾಧ್ಯವಾಗುವಂತಹ ಸರಳ ಸುಲಭ ಯೋಗಾಸನಗಳನ್ನು ನೀವು ಮನೆಯಲ್ಲೇ ಅಭ್ಯಾಸ ಮಾಡಿ ಅಥವಾ ಸೂಕ್ತ ಮಾರ್ಗದರ್ಶಿಗಳ ಅಡಿಯಲ್ಲಿ ಅಭ್ಯಾಸ ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಬಂಧುಗಳೇ.
ಇವತ್ತು ಬಹುತರರ ಸಮಸ್ಯೆ ಬೆನ್ನು ನೋವು, ಸೊಂಟ ನೋವು. ಅದರಲ್ಲೂ ವಿಶೇಷವಾಗಿ ನಾನು ಸಲಹೆ ಕೊಡೋದೇನೆಂದರೆ, ಕುಳಿತಲ್ಲೇ ಕುಳಿತು ಕೆಲಸ ಮಾಡುವವರು ಒಂದೇ ಸ್ಥಿತಿಯಲ್ಲಿ ಒಂದೇ ಭಂಗಿಯಲ್ಲಿ ಕುಳಿತುಕೊಳ್ಳಿಕ್ಕೆ ಹೋಗಬೇಡ್ರಿ. ನೀವು ಕುಳಿತಲ್ಲೇ ನೀವು ಕುಳಿತಿರೋ ಜಾಗದಿಂದ ನೋಡಿ, ನೀವು ಚೇರ್ ಮೇಲೆ ಕುಳಿತಿರ್ತೀರಿ, ಆರಾಮಾಗಿ ಕಾಲನ್ನು ಕೆಳಗೆ ಬಿಡಿ, ಅಥವಾ ಕೆಳಗಡೆ ಕುಳಿತೆ ಮಾಡೋದಾಗಲಿ ನಿಮ್ಮ ಪಾರ್ಶ್ವಕ್ಕೆ ತಿರುಗಿ ನೋಡಿ, ಒಂದು ಕೈಯನ್ನು ಮಂಡಿ ಮೇಲಿಟ್ಟು ಒಂದು ಕೈಯನ್ನು ಹಿಂಬದಿ ಇಟ್ಟು ನೀವು ಪಾರ್ಶ್ವಕ್ಕೆ ಹೀಗೆ ತಿರುಚುವ ಅಭ್ಯಾಸವನ್ನು ಮಾಡೋದ್ರಿಂದ ನೋಡಿ, ಅದೇ ಪ್ರಕಾರವಾಗಿ ಮತ್ತೊಂದು ಪಾರ್ಶ್ವಕ್ಕೆ ಈ ರೀತಿ ತಿರುಚುವ ಅಭ್ಯಾಸಗಳನ್ನು ನೀವು ಆಫೀಸ್ ಪರ್ಮಿಸಸ್ಸಲ್ಲೇ ಚೇರ್ ಮೇಲೆ ಕುಳಿತುಕೊಂಡೇ ಮಾಡೋದ್ರಿಂದ ಸೊ ಈ ಭಾಗ ಫ್ಲೆಕ್ಸಿಬಿಲಿಟಿ ಪಡ್ಕೊಳ್ಳುತ್ತೆ, ಆ ಪೆಡಸುತನ ನಿವಾರಣೆ ಆಗುತ್ತೆ, ರಕ್ತ ಪರಿಚಲನೆ ಆಗುತ್ತೆ. ಸೊ ನಿಮಗೆ ಸೊಂಟ ನೋವು, ಬೆನ್ನು ನೋವು ಸಹಜವಾಗಿ ನಿವಾರಣೆ ಆಗ್ತವೆ. ಮತ್ತು ನಾವು ಪ್ರತಿದಿನ ಏನಾದರೂ ಕೆಲಸ ಮಾಡುವಾಗ ಮುಂದೆ ಬಾಗ್ತಾ ಇರ್ತೀವಿ. ಈಗ ನಾನು ಸಿಸ್ಟಮ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತೀನಿ, ಈಗ ಮುಂದೆ ಬಾಗಿದ ಸ್ಥಿತಿಯಲ್ಲಿರ್ತೀನಿ, ಅಥವಾ ಬಗ್ಗಿ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಮುಂದೆ ಬಾಗಿದ ಸ್ಥಿತಿಯಲ್ಲಿರ್ತೀವಿ, ಅಥವಾ ಗ್ಯಾಡ್ಜೆಟ್ ನೋಡ್ತಾ ಇರ್ತೀವಿ, ನಾವು ಮುಂದೆ ಬಾಗಿದ ಸ್ಥಿತಿಯಲ್ಲಿರ್ತೀವಿ. ಆ ಕಾರಣಕ್ಕಾಗಿ ಹಿಮ್ಮುಖವಾಗಿ ಬಾಗುವಂತಹ ಕೆಲವು ಅಭ್ಯಾಸಗಳನ್ನು ನಿಯಮಿತವಾಗಿ ನೀವು ಸೂಕ್ತ ಯೋಗ ಮಾರ್ಗದರ್ಶಕರ ಅಡಿಯಲ್ಲಿ ಅಭ್ಯಾಸವನ್ನು ಮಾಡೋದ್ರಿಂದ ಸರಳವಾಗಿ ಸುಲಭವಾಗಿ ನೋವನ್ನು ನಿವಾರಣೆ ಮಾಡ್ಕೋಬೋದು. ಆದರೆ ಏನಾಗಿದೆ ಇವತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಬೆನ್ನು ನೋವು ಅಥವಾ ಸೊಂಟ ನೋವಿನಿಂದ ಬಳಲಿ ಬೇಸತ್ತು ವೈದ್ಯರು ಆಪರೇಷನ್ಗೆ ಸೂಚಿಸಿದಾಗ ಯೋಗಾಭ್ಯಾಸ ಮಾಡಲಿಕ್ಕೆ ತಿರುಗಿ ಬರ್ತಾ ಇದ್ದೀರಿ. ಇದು ಆಗಬಾರ್ದು. ಮುನ್ನೆಚ್ಚರಿಕೆಯಾಗಿ ಪ್ರತಿನಿತ್ಯ ಯೋಗಾಭ್ಯಾಸ, ಕನಿಷ್ಠ ಪಕ್ಷ ವಾರಕ್ಕೊಮ್ಮೆಯಾದರೂ ಕೂಡ ಮೈಗೆ ಎಣ್ಣೆಯನ್ನು ತಿಕ್ಕಿ ಸ್ನಾನ ಮಾಡಿಕೊಳ್ಳುವಂಥದ್ದು, ಇಂಥ ಅಭ್ಯಾಸಗಳ ಜೊತೆಗೆ ಆಹಾರ ಕ್ರಮದಲ್ಲಿ ದೋಷಗಳು ಆಗದಂತೆ ಜಾಗೃತಿಯನ್ನು ವಹಿಸಿ. ಇವತ್ತು ಬಹುತರ ಕಾಯಿಲೆಗಳಿಗೆ ನಾವು ಸೇವನೆ ಮಾಡ್ತಾ ಇರುವಂಥ ಆಹಾರಗಳೇ ಕಾರಣ. ಪ್ರಜ್ಞಾ ಅಪರಾಧಗಳು ಅಂತ ಕರಿತೀವಿ. ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದನ್ನು ಮಾಡುವಂಥದ್ದು. ಇಂಥ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅದು ಗೊತ್ತು, ಆದರೂ ಕೂಡ ಅವನ್ನೇ ಯಥೇಚ್ಛವಾಗಿ ಸೇವನೆ ಮಾಡೋದು. ಕಾಫಿ ಟೀಗಳು ನಮಗೆ ಆರೋಗ್ಯಕ್ಕೆ ಬಾಧಕ ಆದರೂ ಕೂಡ ಅತಿಯಾಗಿ ಕಾಫಿ ಟೀಗಳಂತಹ ಪ್ರಚೋದಕ ಪೇಯಗಳನ್ನು ನಾವು ಸೇವನೆ ಮಾಡುವಂಥದ್ದು. ಇಂಥ ಅನೇಕ ಪ್ರಜ್ಞಾಪರಾಧಗಳನ್ನು ನಾವು ಮಾಡಿ ಯಾವಾಗ ದೇಹದಲ್ಲಿ ದೋಷಗಳು ಹೆಚ್ಚಾಗ್ತಾ ಹೋಗ್ತವೋ, ವಾತ ಪಿತ್ತ ಕಫಗಳಲ್ಲಿ ಇದು ವ್ಯತ್ಯಯ ಆಗುತ್ತೋ, ಆವಾಗ ನಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳು, ಪಿತ್ತಜನ್ಯ ಇರ್ಬೋದು, ವಾತಜನ್ಯ ಇರ್ಬೋದು, ಅಥವಾ ಕಫಜನ್ಯ ಸಮಸ್ಯೆಗಳಿಗೆ ನಾವು ಬಲಿ ಹಾಕ್ತೀವಿ. ಹಾಗಾಗಿ ಬಂಧುಗಳೇ, ಈ ವಾತ ಪಿತ್ತ ಕಫಗಳನ್ನು ಸಮಸ್ಥಿತಿಯಲ್ಲಿರಿಸ್ಕೊಳ್ಳಿಕ್ಕೆ ಯೋಗದಲ್ಲಿರುವಂತಹ ಶುಚಿಭೂತವಾದಂತಹ ಕ್ರಿಯೆಗಳು, ಶುದ್ಧೀಕರಣ ಕ್ರಿಯೆಗಳು, ವಮನ ಇರ್ಬೋದು, ವಿರೇಚನ ಇರ್ಬೋದು, ಸೊ ಇಂತಹ ಹಲವಾರು ಚಿಕಿತ್ಸೆಗಳು ಇದ್ದಾವೆ. ಅವುಗಳನ್ನು ಕೂಡ ಪಡೆದುಕೊಂಡು ಯೋಗ ಮತ್ತು ಪ್ರಾಕೃತಿಕ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಆಗೋಣ ಅಂತ ಹೇಳ್ತಾ, ಪ್ರಕೃತಿ ಮಾತೆಯಲ್ಲಿ ನಂಬಿಕೆಯನ್ನು ಇಡಿ, ಪ್ರಕೃತಿ ನಿಯಮಕ್ಕೆ ಬದ್ಧವಾಗಿ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ. ಪ್ರಕೃತಿಯೇ ನಮಗೆ ಆರೋಗ್ಯವನ್ನು ಕರುಣಿಸುವಂಥ ಮಹಾಮಾತೆನೇ ಹೊರತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಅಲ್ಲ ಅನ್ನುವಂಥದ್ದನ್ನು ನಾವು ಅರಿವಿಗೆ ತಂದ್ಕೋಬೇಕಾಗಿದೆ. ಈ ಅಭ್ಯಾಸಗಳನ್ನು ನೀವು ಕೂಡ ಮನೆಯಲ್ಲಿ ಆಚರಿಸಿ ಆರೋಗ್ಯವನ್ನು ತಂದ್ಕೊಳ್ತೀರಿ ಅನ್ನುವಂಥ ಆಶಾಭಾವನೆಯೊಂದಿಗೆ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಶರಣಾರ್ಥಿ. ಧನ್ಯವಾದಗಳು.